ಬೆಳಿಗ್ಗೆ ಸಮಯ ಪೂಜೆ ಮಾಡುವವರು ಆಹಾರವನ್ನು ಸೇವಿಸಿ ಪೂಜೆ ಮಾಡಬಹುದಾ? ಈ ಪ್ರಶ್ನೆಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ತಿಳಿಯೋಣ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಬೆಳಿಗ್ಗೆ ಎದ್ದ ಕೂಡಲೇ ಮನೆಯನ್ನು ಶುಭ್ರಗೊಳಿಸಿ ಸ್ನಾನ ಮಾಡಿ ನಂತರ ದೀಪಾರಾಧನೆ ಮಾಡುತ್ತಾರೆ. ಈ ರೀತಿ ದೀಪಾರಾಧನೆ ಮಾಡುವುದರಿಂದ ನಿಮ್ಮ ಕುಟುಂಬಕ್ಕೆ ಯಾವ ಕಷ್ಟಗಳು ಬರದೆ ಸುಖ ಸಂತೋಷಗಳಿಂದ ಸಿರಿ ಸಂಪತ್ತಿನಿಂದ ಇರಬಹುದು. ಅದಕ್ಕಾಗಿಯೇ ತುಂಬ ಜನರು ದಿನ ಬೆಳಿಗ್ಗೆ ಮತ್ತು ಸಂಜೆ ದೀಪಾರಾಧನೆ ಮಾಡುತ್ತಾ ಇರುತ್ತಾರೆ. ದಿನ ಪೂಜೆ ಮಾಡಲು ಸಾಧ್ಯವಾಗದೇ ಇರುವವರು ಕನಿಷ್ಠ ವಾರದಲ್ಲಿ ಒಂದು ಸಾರಿಯಾದರೂ ದೀಪಾರಾಧನೆ ಮಾಡುತ್ತಾ ಇರುತ್ತಾರೆ. ಯಾವ ಸಮಯದಲ್ಲಾದರೂ ಪೂಜೆ ಮಾಡಿಕೊಳ್ಳಬಹುದು. ಇನ್ನು ದೀಪಾರಾಧನೆಯನ್ನು ಬೆಳಿಗ್ಗೆ 6 ಗಂಟೆಗೆ ಮಾಡಬೇಕೆಂದು ಕೆಲವರು ಭಾವಿಸುತ್ತಾರೆ. 10 ಗಂಟೆಯ ಒಳಗೆ ಪೂಜೆಯನ್ನು ಮುಗಿಸಬೇಕೆಂದು ಅಂದುಕೊಳ್ಳುತ್ತಾರೆ. ಆದರೆ ಇಂತಹ ನಿರ್ದಿಷ್ಟ ಸಮಯದಲ್ಲೇ ಪೂಜೆ ಮಾಡಬೇಕೆಂದು ಇಲ್ಲ. ಆದರೆ ಮಧ್ಯಾಹ್ನದಲ್ಲಿ ಮಾತ್ರ ಪೂಜೆ ಮಾಡಬಾರದು. ಏಕೆಂದರೆ ಮಧ್ಯಾಹ್ನ ಸಮಯದಲ್ಲಿ ಕೇವಲ ಪಿತೃದೇವತೆಗಳನ್ನು ಮಾತ್ರವೇ ಪೂಜಿಸಬೇಕು. ಮಧ್ಯಾಹ್ನ ಸಮಯದಲ್ಲಿ ದೇವರನ್ನ ಪೂಜಿಸುವುದು ಒಳ್ಳೆಯದಲ್ಲ. ಹಾಗೆಯೇ ಇನ್ನೂ ಕೆಲವು ಜನರು ಯಾವ ಆಹಾರವನ್ನು ತಿನ್ನದೇ ಪೂಜೆ ಮಾಡಿದರೆ ಒಳ್ಳೆಯ ಫಲಿತಾಂಶಗಳು ಸಿಗುತ್ತವೆ ಎಂದು ಭಾವಿಸುತ್ತಾರೆ. ನೀರನ್ನು ಕೂಡ ಕುಡಿಯದೆ ಸ್ನಾನ ಮಾಡಿ ಪೂಜೆ ಮಾಡಿದ ನಂತರವೇ ಆಹಾರವನ್ನು ತಿನ್ನುತ್ತಾರೆ. ಆದರೆ ನಿಜವಾಗಿಯೂ ಆಹಾರ ತಿಂದು ಪೂಜೆ ಮಾಡಬಾರದಾ ಅನ್ನುವಂತಹ ಸಂದೇಹ ತುಂಬ ಜನಕ್ಕೆ ಇರುತ್ತದೆ. ಪ್ರಸ್ತುತ ಕಾಲದಲ್ಲಿ ಎಲ್ಲರೂ ಕೂಡ ಎಷ್ಟೋ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಬಾಧೆ ಪಡುತ್ತಿರುತ್ತಾರೆ. ಡಯಾಬಿಟಿಸ್ನಂತಹ ವ್ಯಾಧಿಗಳು ಎಲ್ಲರನ್ನೂ ಕಾಡುತ್ತಾ ಇರುತ್ತದೆ. ಇಂತಹ ಸಮಸ್ಯೆಗಳಿಂದ ಬಾಧೆ ಪಡುವವರು ಬೆಳಗ್ಗೆ ತಿಂಡಿ ಸೇವಿಸಿದ ನಂತರ ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡಿಕೊಳ್ಳಬಹುದು. ಇದರಲ್ಲಿ ಯಾವುದೇ ರೀತಿಯ ತಪ್ಪು ಇಲ್ಲವೆಂದು ಪಂಡಿತರು ಹೇಳುತ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿನ ಪೂಜೆ ಕೋಣೆಯಲ್ಲಿ ವಿನಾಯಕನ ಫೋಟೋ ಒಂದಕ್ಕಿಂತ ಹೆಚ್ಚು ಇರಬಾರದು ಎಂದು ಗಮನದಲ್ಲಿ ಇಟ್ಟುಕೊಳ್ಳಿ. ಇದರಿಂದ ಮನೆಯ ಶುಭ ಕಾರ್ಯಗಳಲ್ಲಿ ವಿಘ್ನಗಳು ಏರ್ಪಡುತ್ತದೆ. ಪೂಜೆ ಕೋಣೆಯಲ್ಲಿ ಅಕ್ಷತೆ ಕಾಳನ್ನು ಇಡುವುದರಿಂದ ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತಿಗೆ ಯಾವುದೇ ಕೊರತೆ ಇರುವುದಿಲ್ಲ. ಹಾಗೆಯೇ ಅರಿಶಿಣದ ಕೊಂಬನ್ನು ಸಹ ಪೂಜೆ ಮನೆಯಲ್ಲಿ ಇಟ್ಟುಕೊಳ್ಳಿ. ಈ ರೀತಿ ಮಾಡಿದರೆ ನಿಮಗೆ ಹಣಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ. ನಾವು ಮಾಡುವ ಪೂಜೆಯಲ್ಲಿ ನೈವೇದ್ಯಕ್ಕೆ ತುಂಬ ಪವಿತ್ರತೆ ಇದೆ. ನೈವೇದ್ಯ ಎಂದರೆ ದೇವರಿಗೆ ಭಕ್ತಿಪೂರ್ವಕವಾಗಿ ಸಮರ್ಪಿಸುವುದು. ದೇವರಿಗೆ ಯಾವ ನೈವೇದ್ಯವನ್ನು ಇಟ್ಟರೆ ಒಳ್ಳೆಯ ಫಲಿತಾಂಶಗಳನ್ನು ಕಾಣಬಹುದು ಎಂದು ತಿಳಿಯೋಣ. ಶುಕ್ರವಾರ ಪೂಜೆ ಮಾಡುವವರು ಲಕ್ಷ್ಮೀದೇವಿಗೆ ಹಾಲಿನಿಂದ ಮಾಡಿದ ಪದಾರ್ಥದಿಂದ ನೈವೇದ್ಯ ಮಾಡಿ ಗುಲಾಬಿ ಹೂಗಳಿಂದ ಲಕ್ಷ್ಮೀದೇವಿಯನ್ನು ಪೂಜಿಸಿದರೆ ಲಕ್ಷ್ಮೀ ಕಟಾಕ್ಷ ಸಿಗುತ್ತದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಹಣಕ್ಕೆ ಕೊರತೆ ಇರುವುದಿಲ್ಲ. ಪ್ರತಿ ಶುಕ್ರವಾರ ತುಳಸಿ ಪೂಜೆ ಮಾಡಿದರೆ ಐಶ್ವರ್ಯವಂತರಾಗುತ್ತಾರೆಂದು ಎಷ್ಟೋ ಶುಭ ಫಲಿತಾಂಶಗಳು ಜರುಗುತ್ತವೆ ಎಂದು ಪಂಡಿತರು ಹೇಳುತ್ತಾರೆ. ನೈವೇದ್ಯ ಸಮರ್ಪಿಸಬೇಕಾದರೆ ಮಧ್ಯದಲ್ಲಿ ನೀರನ್ನು ಚೆಲ್ಲುತ್ತಿರಬೇಕು. ಬಾಳೆಹಣ್ಣನ್ನು ದೇವರಿಗೆ ನೈವೇದ್ಯವಾಗಿ ಇಟ್ಟರೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಇರುವುದಿಲ್ಲ. ಸಾಲಬಾಧೆ ತೊಲಗಿ ಹೋಗುತ್ತದೆ. ಹಾಗೆಯೇ ಬೆಲ್ಲವನ್ನು ದೇವರಿಗೆ ಸಮರ್ಪಿಸಿದರೆ ಒಳ್ಳೆಯ ಆರೋಗ್ಯ ಲಭಿಸುತ್ತದೆ. ಸಮಾಜದಲ್ಲಿ ಗೌರವವನ್ನು ಗಳಿಸುತ್ತಾರೆ ಎಂದು ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ. ಮನೆಯಲ್ಲಿ ಪೂಜೆ ಮಾಡಿದ ನಂತರ ತೆಂಗಿನಕಾಯಿಯನ್ನು ಹೊಡೆದು ದೇವರಿಗೆ ನೈವೇದ್ಯವಾಗಿ ಇಟ್ಟರೆ ನಿಮ್ಮ ಜೀವನದಲ್ಲಿ ಯಾವ ಕಷ್ಟಗಳು ಇಲ್ಲದೆ ಸುಖ ಸಂತೋಷಗಳಿಂದ ಜೀವಿಸುತ್ತಾರೆ. ಮಾವಿನ ಹಣ್ಣು ಅರ್ಪಿಸಿದರೆ ಮನೆ ಕಟ್ಟಿಕೊಳ್ಳುವವರಿಗೆ ಸಮಸ್ಯೆ ಇರುವುದಿಲ್ಲ. ಅಡ್ಡಿ ಆತಂಕಗಳು ದೂರ ಹೋಗುತ್ತದೆ. ಸಪೋಟ ಹಣ್ಣನ್ನು ದೇವರಿಗೆ ನೈವೇದ್ಯವಾಗಿ ಇಟ್ಟರೆ ವಿವಾಹ ಸಂಬಂಧಗಳು ಬರುತ್ತದೆ. ಹಿಂದೂ ಧರ್ಮದಲ್ಲಿ ಹೂವುಗಳಿಗೆ ಅದರದೇ ಆದ ಪ್ರಾಧಾನ್ಯತೆ ಇದೆ. ಹೂವುಗಳು ಇಲ್ಲದೆ ಯಾವುದೇ ಕೆಲಸ ಪೂರ್ಣ ಆಗುವುದಿಲ್ಲ. ಹಾಗೆಯೇ ಪೂಜೆ ಸಹ ಪೂರ್ಣ ಆಗುವುದಿಲ್ಲ. ಆದರೆ ಎಲ್ಲ ಹೂವುಗಳನ್ನು ಪೂಜೆಯಲ್ಲಿ ಬಳಸಲು ಆಗುವುದಿಲ್ಲ ಎಂದು ಜ್ಯೋತಿಷ್ಯ ಪಂಡಿತರು ಹೇಳುತ್ತಾರೆ. ಇದಲ್ಲದೆ ಸುವಾಸನೆ ಇಲ್ಲದ ಹೂವುಗಳನ್ನು ದೇವರಿಗೆ ಅರ್ಪಿಸಬಾರದು. ಅದೇ ವಿಧವಾಗಿ ಅತಿಯಾಗಿ ಸುವಾಸನೆ ಇರುವಂತಹ ಹೂವುಗಳನ್ನು ದೇವರಿಗೆ ಸಮರ್ಪಿಸಬಾರದು. ನೀರಿನಲ್ಲಿ ತೊಳೆದ ಹೂವುಗಳನ್ನು ಸಹ ಬಳಸಬಾರದು ಎಂದು ಹೇಳುತ್ತಾರೆ. ಕೆಳಗೆ ಬಿದ್ದ ಹೂವುಗಳನ್ನು ಸಹ ದೇವರಿಗೆ ಅರ್ಪಿಸಬಾರದು.
ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.